ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಪ್ರತಿಯೊಬ್ಬರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಸರ್ಕಾರದಿಂದ ಯಾವ ರೀತಿ ದನದ ಕೊಟ್ಟಿಗೆಯನ್ನು ಕಟ್ಟೋದಕ್ಕೋಸ್ಕರ 57,000 ರೂಪಾಯಿ ಸಹಾಯಧನನ ಪಡ್ಕೋಬೇಕು, ಇದನ್ನು ಪಡ್ಕೊಳೋದಕ್ಕೋಸ್ಕರ ಯಾವ ಅರ್ಹತೆ ಇರಬೇಕು, ಯಾವ ಡಾಕ್ಯುಮೆಂಟ್ಗಳನ್ನು ಕೊಡಬೇಕು, ಯಾವ ರೀತಿ ಅರ್ಜಿನ ಸಲ್ಲಿಸಬೇಕು ಅಂತ ತಿಳ್ಕೊತ ಹೋಗೋಣ. ಇದೇ ರೀತಿ ಇನ್ಫಾರ್ಮೇಟಿವ್ ಕಂಟೆಂಟ್ಗಳಿಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮನುಷ್ಯರಿಗೆ ಹೇಗೆ ಒಂದು ಮನೆ ಮುಖ್ಯನೋ ಅದೇ ರೀತಿ ದನ, ಕರು, ಎಮ್ಮೆ ಇಂತಹ ಪ್ರಾಣಿಗಳಿಗೂ ಕೂಡ ಒಂದು ಸೂರು ಮುಖ್ಯ ಅನ್ನೋದನ್ನು ಮನಗೊಂಡು ಸರ್ಕಾರ 57,000 ರೂಪಾಯಿವರೆಗೂ ಕೂಡ ಕೊಟ್ಟಿಗೆ ಅಂದರೆ ಶೆಡ್ಡನ್ನು ನಿರ್ಮಾಣ ಮಾಡೋದಕ್ಕೋಸ್ಕರ ಸಹಾಯಧನನ ನೀಡ್ತಾ ಇದೆ. ಈ ಯೋಜನೆಗೆ ಯಾರ್ಯಾರು ಅರ್ಹರು ಅಂತ ನೋಡ್ತಾ ಹೋದರೆ, ಈ ಯೋಜನೆಗೆ ಅರ್ಹರಾಗಬೇಕು ಅಂತಂದರೆ ರೈತರು ಕನಿಷ್ಠ ಅಂದರೆ 2 ಹಸು ಇರ್ಬೋದು, 2 ಎಮ್ಮೆ, ಇಲ್ಲ ಅಂತಂದರೆ 10 ಕುರಿಗಳನ್ನು ಸಾಕಿರಬೇಕು. 2 ಹಸು, 2 ಎಮ್ಮೆ ಇರಬೇಕು ಅಥವಾ 10 ಕುರಿಗಳು ಅವ್ರ ಹತ್ರ ಇರಬೇಕು. ಈ ಯೋಜನೆಯ ಮುಖ್ಯ ವಿವರಗಳನ್ನು ನೋಡ್ತಾ ಹೋದರೆ, ಈ ಯೋಜನೆಯ ಹೆಸರು ಮಹಾತ್ಮ ಗಾಂಧಿ ನರೇಗಾ, MGNREGA ಅಂತ ಕರೀತಾರೆ. ಅಂದರೆ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಂತ. ಈ ಯೋಜನೆಯಲ್ಲಿ ಶೆಡ್ ನಿರ್ಮಾಣಕ್ಕೆ ಅಂತಲೇ 57,000 ರೂಪಾಯಿ ಸಹಾಯಧನನ ಕೊಡ್ತಾರೆ. ಅದರಲ್ಲಿ 46,644 ರೂಪಾಯಿಗಳನ್ನು ಕಟ್ಟಡ ಸಾಮಗ್ರಿಗಳನ್ನು ಖರೀದಿ ಮಾಡೋದಕ್ಕೋಸ್ಕರ ಮತ್ತು 10,556 ರೂಪಾಯಿ ಕೂಲಿ ವೆಚ್ಚ, ಅಂದರೆ ಶೆಡ್ ನಿರ್ಮಾಣಕ್ಕೆ ಏನು ಕೂಲಿ ವೆಚ್ಚವಾಗುತ್ತೆ ಅದಕ್ಕೋಸ್ಕರ 10,556 ರೂಪಾಯಿಗಳನ್ನು ವಿಧಿಸಿದ್ದಾರೆ. ಈ ಒಂದು ಯೋಜನೆಯನ್ನು ಯಾರ್ಯಾರು ಪಡಿಬೋದು ಅಂತಂದರೆ ಎಲ್ಲ ವರ್ಗದ ರೈತರು, SC ಇರ್ಬೋದು, ST ಇರ್ಬೋದು, ಸಾಮಾನ್ಯ ರೈತರು ಪ್ರತಿಯೊಬ್ಬರೂ ಕೂಡ ಈ ಒಂದು ಯೋಜನೆಯಡಿ ಅರ್ಹತೆಯನ್ನು ಪಡ್ಕೊಂಡು ಅರ್ಜಿನ ಸಲ್ಲಿಸ್ಬೋದು. ವಿಡಿಯೋದಲ್ಲಿ ಮೊದಲೇ ನೋಡಿದ ಹಾಗೆ ಅರ್ಹತೆ ಪಡಿಬೇಕು ಅಂತಂದರೆ ನಿಮ್ಮ ಹತ್ರ ಕನಿಷ್ಠ 2 ಹಸು ಇರಬೇಕು ಅಥವಾ 2 ಎಮ್ಮೆ ಇರಬೇಕು, ಇಲ್ಲ ಅಂತಂದರೆ 10 ಕುರಿಗಳು ಇರಬೇಕಾಗತ್ತೆ. ಅರ್ಜಿ ಸಲ್ಲಿಸೋದಕ್ಕೆ ಯಾವ ದಾಖಲೆಗಳು ಬೇಕಾಗುತ್ತೆ ಅಂತ ನೋಡ್ತಾ ಹೋದರೆ, ಮೊದಲನೆಯದಾಗಿ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇರಬೇಕು. ಆ ಆಧಾರ್ ಕಾರ್ಡ್ ನಂಬರನ್ನು ಕೊಡಬೇಕಾಗುತ್ತೆ. ಎರಡನೇದು ಜಾಬ್ ಕಾರ್ಡ್ ಅಂತಂದರೆ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಜಾಬ್ ಕಾರ್ಡನ್ನು ಕೊಡ್ತಾರೆ, ಆ ಒಂದು ಕಾರ್ಡ್ ಇರಬೇಕು. ಪಶು ವೈದ್ಯರ ದೃಢೀಕರಣ ಪತ್ರ, ಅಂದರೆ ಡಾಕ್ಟರ್ನ ಕರೆಸಿ ಅವ್ರ ಹತ್ರ ನೀವು ಪರಿಶೀಲನೆ ಮಾಡಿಸ್ಬೇಕು. ನಿಮ್ಮ ಹತ್ರ 2 ಹಸು ಅಥವಾ 2 ಎಮ್ಮೆ ಇದೆ, ಇಲ್ಲ ನಿಮ್ಮ ಹತ್ರ 10 ಕುರಿ ಇದೆ ಅಂತ ನೀವು ಪಶು ವೈದ್ಯರಿಂದ ಒಂದು ದೃಢೀಕರಣ ಪತ್ರವನ್ನು ಪಡ್ಕೋಬೇಕಾಗತ್ತೆ. ಜಮೀನಿನ ದಾಖಲೆ, RTC ಅಥವಾ ಪಟ್ಟೆ, ನಿಮ್ಮ ಹತ್ರ ಇರುವಂತಹ ಜಮೀನಿನ ದಾಖಲೆಗಳನ್ನು ಕೊಡಬೇಕಾಗುತ್ತೆ. ಬ್ಯಾಂಕಿನ ಖಾತೆಯ ವಿವರ, ನಿಮ್ಮ ಬ್ಯಾಂಕ್ ಅಕೌಂಟ್, ಸೇವಿಂಗ್ ಬ್ಯಾಂಕ್ ಅಕೌಂಟ್ ಏನಿರುತ್ತೆ, ಯಾವುದಾದ್ರೂ ಬ್ಯಾಂಕ್ ಇರ್ಬೋದು, ನ್ಯಾಷನಲೈಸ್ಡ್ ಬ್ಯಾಂಕ್ ಇರ್ಬೋದು, ಕೋಆಪರೇಟಿವ್ ಬ್ಯಾಂಕ್ ಇರ್ಬೋದು, ಯಾವುದೇ ಬ್ಯಾಂಕಲ್ಲಿ ನಿಮ್ಮ ಅಕೌಂಟ್ ಇದ್ದರೆ ಆ ಒಂದು ಖಾತೆಯ ವಿವರವನ್ನು ಕೊಡಬೇಕಾಗುತ್ತೆ. ಇನ್ನು ಅರ್ಜಿನ ಯಾವ ವಿಧಾನದಲ್ಲಿ ಸಲ್ಲಿಸಬೇಕು ಅಂತ ನೋಡ್ತಾ ಹೋದರೆ, ಮೊದಲನೇ ಹಂತದಲ್ಲಿ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿರುವಂತಹ ಜಾಬ್ ಕಾರ್ಡನ್ನು ಪಡ್ಕೋಬೇಕು. ಗ್ರಾಮ ಪಂಚಾಯಿತಿಗೆ ಹೋಗಿ ಜಾಬ್ ಕಾರ್ಡನ್ನ ಪಡಿಬೇಕು, ಇದ್ದರೆ ಓಕೆ. ಎರಡನೇ ಹಂತದಲ್ಲಿ ಪಶು ವೈದ್ಯರಿಂದ ಶೆಡ್ ಅಗತ್ಯ ದೃಢೀಕರಣ ಪತ್ರನ ಪಡ್ಕೋಬೇಕು. ನಾನು ಅವಾಗಲೇ ಹೇಳಿದ್ನಲ್ಲ, ವೈದ್ಯರನ್ನು ಕರೆಸ್ಬಿಟ್ಟು ನಿಮ್ಮ ಹತ್ರ 2 ಹಸುಗಿನ್ನ ಜಾಸ್ತಿ ಹಸುಗಳಿವೆ ಮತ್ತು 2 ಎಮ್ಮೆ ಇದೆ ಅಥವಾ 10 ಕುರಿ ಇದೆ ಅಂತ ಪಶು ವೈದ್ಯರಿಂದ ದೃಢೀಕರಣ ಪತ್ರವನ್ನು ಪಡ್ಕೋಬೇಕಾಗತ್ತೆ. ಮೂರನೇದಾಗಿ ಪಂಚಾಯತ್ ಕಚೇರಿಗೆ ಅರ್ಜಿ ಅಥವಾ ದಾಖಲೆಗಳನ್ನು ಸಲ್ಲಿಸಬೇಕು. ಆವಾಗಲೇ ಹೇಳಿದ್ವಲ್ಲ, ಆಧಾರ್ ಕಾರ್ಡ್ ವಿವರ ಇರ್ಬೋದು, ಜಾಬ್ ಕಾರ್ಡು, ಪಶು ವೈದ್ಯಕೀಯ ದೃಢೀಕರಣ ಪತ್ರ, ಜಮೀನು ದಾಖಲೆ ಮತ್ತು ಬ್ಯಾಂಕ್ ಖಾತೆ ವಿವರಗಳನ್ನು ಪಂಚಾಯತ್ ಕಚೇರಿ, ನಿಮ್ಮ ಹತ್ರ ಇರುವಂಥ ಪಂಚಾಯತ್ ಕಚೇರಿಗೆ ಸಲ್ಲಿಸಬೇಕಾಗತ್ತೆ. ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿ ಅನುಮೋದನೆಯನ್ನು ನೀಡ್ತಾರೆ. ಇದ್ಯಾವುದು 4ನೇ ಹಂತ. ಮತ್ತು ಕೊನೆಯ ಹಂತ 5ನೇ ಹಂತದಲ್ಲಿ ಏನಾಗುತ್ತೆ, ನಿರ್ಮಾಣ ಪೂರ್ಣಗೊಂಡ ನಂತರ ಸಹಾಯಧನ ನಿಮ್ಮ ಖಾತೆಗೆ ಜಮಾ ಆಗುತ್ತೆ. ಅಂದರೆ ನೀವು ಫಸ್ಟು ನಿಮ್ಮ ದುಡ್ಡು ಹಾಕ್ಕೊಂಡು ಕಟ್ಟಿಸ್ಬೇಕು. ಕಟ್ಟಿಸಾದ್ಮೇಲೆ ನೀವೆಲ್ಲ ಫೋಟೋ ಎಲ್ಲ ಹಾಕ್ತಿರಲ್ಲ, ಅದಾದಮೇಲೆ ನಿಮ್ಮ ಸಹಾಯಧನ ನಿಮ್ಮ ಖಾತೆಗೆ ಬಂದು ಜಮಾ ಆಗುತ್ತೆ. ಶೆಡ್ ನಿರ್ಮಾಣದ ಕೆಲವು ಸಲಹೆಗಳನ್ನು ನೋಡ್ತಾ ಹೋದರೆ, ಅಂದರೆ ಸ್ಥಳ ಎತ್ತರದ ಪ್ರದೇಶದಲ್ಲಿ ಇರಬೇಕು, ನೀರು ತಡೆಯುವಂಥ ಪ್ರದೇಶದಲ್ಲಿ ಇರಬಾರ್ದು. ಅವರು ಅಧಿಕಾರಿಗಳು ಬಂದು ನೋಡ್ತಾರೆ. ಅದಕ್ಕೋಸ್ಕರ ಸ್ಥಳ ಯಾವುದನ್ನು ಆಯ್ಕೆ ಮಾಡ್ಕೋಬೇಕು, ಎತ್ತರದ ಪ್ರದೇಶ, ಸ್ವಲ್ಪ ದಿಬ್ಬ ಇರುವಂಥ ಪ್ರದೇಶ. ವಾತಾವರಣ, ಸಾಕಷ್ಟು ಗಾಳಿ ಮತ್ತು ಬೆಳಕು, ಅಂದರೆ ಶೆಡ್ಡನ್ನು ಫುಲ್ ಹೈಟ್ಗೆ ಕಟ್ಟಬಾರ್ದು. ಗಾಳಿ ಮತ್ತು ಬೆಳಕು ಶೆಡ್ಡಿನ ಒಳಗಡೆ ಬೀಳುವ ಹಾಗೆ ಮತ್ತು ಗಾಳಿ
ಆಡುವಂತೆ ಕಟ್ಕೋಬೇಕಾಗುತ್ತೆ. ಸಾಮಗ್ರಿಗಳು ಬಾಳಿಕೆ ಬರುವ ಚಾವಣಿ ಅಂದರೆ ನಿಮ್ಮ ಸಿಮೆಂಟ್ ಶೀಟ್ ಇರ್ಬೋದು, ಐರನ್ ಶೀಟ್ ಇರ್ಬೋದು ಅಂಥವನ್ನ ಹಾಕಬೇಕಾಗುತ್ತೆ. ನೀವು ಯಾವುದೇ ಕಾರಣಕ್ಕೂ ಟಾರ್ಪಲ್ ಇರ್ಬೋದು ಅಥವಾ ಗರಿಯಿಂದ ಈ ಒಂದು ಶೆಡ್ಡನ್ನು ಮಾಡೋಂಗಿಲ್ಲ. ಅದಕ್ಕೆ ಅಂತಲೇ ಸಾಮಗ್ರಿಗೆ ಅಂತಲೇ ಅವರು 46,644 ರೂಪಾಯಿನ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ನೀವು ಯಾವುದೇ ಕಾರಣಕ್ಕೂ ಗರಿ ಇರ್ಬೋದು ಅಥವಾ ಟಾರ್ಪಲ್ನಲ್ಲಿ ಈ ಶೆಡ್ಡನ್ನು ಮಾಡೋಂಗಿಲ್ಲ. ಈ ವಿಡಿಯೋದಲ್ಲಿ ನಾವು ರೈತರು ಯಾವ ರೀತಿ ದನದ ಕೊಟ್ಟಿಗೆಯನ್ನು ನಿರ್ಮಾಣ ಮಾಡೋದಕ್ಕೋಸ್ಕರ 57,000ವರೆಗೂ ಕೂಡ ಸಹಾಯಧನನ ಪಡ್ಕೋಬೇಕು ಅಂತ ನೋಡ್ತಾ ಹೋದ್ವಿ. ಇದೇ ರೀತಿ ಇನ್ಫಾರ್ಮೇಟಿವ್ ಕಂಟೆಂಟ್ಗಳಿಗೋಸ್ಕರ ಮತ್ತು ರೈತರಿಗೆ ಸಹಾಯವಾಗುವಂಥ ಕೃಷಿ ಸಂಬಂಧಿತ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.